ನಮಸ್ಕಾರ, ನನ್ನ ಹೆಸರು ಅರುಣ್ ಅಂತ. ಈ ಪ್ರಾಪರ್ಟಿ ಓನರು. ಈ 3040 ರೋಡಲ್ಲಿ 3040 ಸೈಟಲ್ಲಿ ಕಟ್ಟಿರೋದು ಮನೆ. ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು, ಬಿಲ್ಟ್ 100% ವಾಸ್ತು ಪ್ರಕಾರ ಕಟ್ಟಿದ್ದೀವಿ. ಬಿಲ್ಡಿಂಗ್ ಕಟ್ಟಿ ಒಂದು 4 ವರ್ಷ ಆಗಿದೆ. ನಿಮಗೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ ನಾವು ಆ್ಯಕ್ಚುಲಿ. ಈಗ ನಿಮ್ಗೆ ಆಲ್ಮೋಸ್ಟ್ 2 ಕಾರ್ ನೀವು ಪಾರ್ಕ್ ಮಾಡ್ಬೋದು. ಆ್ಯಕ್ಚುಲಿ 4 ಟೂ ವೀಲರ್ ನಿಲ್ಲಿಸ್ಬೋದು. ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ, ಅದು ಈಸ್ಟ್ ಫೇಸಿಂಗ್ ಇದೆ. ಸದ್ಯಕ್ಕೆ ಆಚೆ ಹೋಗಿದ್ದಾರೆ. ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ, ನಿಮಗೆ 11,000 ಬಾಡಿಗೆ ಬರುತ್ತೆ. ಆಮೇಲೆ ಸ್ಪೇಷಿಯಸ್ ಆಗಿದೆ, ಕಂಪ್ಲೀಟ್ ನಿಮಗೆ ಸೇಫ್ಟಿ ಎಲ್ಲ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ನೋಡಿ, ಸಿಲಿಂಡ್ರಿಗೆಲ್ಲ ಇಡೋದಕ್ಕೆ ಸಪ್ರೇಟಾಗಿ ಪೈಪಿಂಗ್ ಥರ ಮಾಡಿ ಎಲ್ಲ ಕ್ಲೀನಾಗಿ ಪ್ಲ್ಯಾಕ್ ಮಾಡಿ ಇಟ್ಟಿದ್ದೀವಿ. ಅದು ಅಲ್ದಿರ ನಿಮಗೆ ಈ ಕಡೆ ಬಂದರೆ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಆಮೇಲೆ ಕಾವೇರಿ ಇದೆ, ಬೋರ್ ಇದೆ, ಎಲ್ಲನೂ ಬರುತ್ತೆ. ಸಂಪು ಮಾಡಿದ್ದೀವಿ ಇಲ್ಲಿ. ಆಮೇಲೆ ಸುತ್ತ ಸೆಟ್ ಬ್ಯಾಕು ಬಿಟ್ಟಿದ್ದೀವಿ. ನಾವು ನೋಡಿದ್ರೆ ನೀವು ಸೆಟ್ ಬ್ಯಾಕ್ ಎಲ್ಲ ಕಡೆ ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ನಾವು ಗ್ಯಾಸ್ ಪೈಪಿಂಗು ಮಾಡಿದ್ದೀವಿ. ಬೇಕಾದ್ರೆ ನೀವು ಗ್ಯಾಸ್ ಗೀಸರು ಹಾಕೋಬೋದು. ಸ್ಪೆಸಿಫಿಕ್ಲಿ ಮೇಲ್ಗಡೆ ಮನೆಯವ್ರಿಗೆ ಇಲ್ಲಿಂದನೇ ಗ್ಯಾಸ್ ಸೇಫ್ಟಿ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ನಾವು ಕೆಳಗಡೆನೇ ಮಾಡಿದ್ದೀವಿ. ಸೊ ಫುಲ್ ಸೆಟ್ಟು. ಆಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟು, ಇವಾಗೆಲ್ಲ ಎಲೆಕ್ಟ್ರಿಕ್ ಯುಗ ಅಲ್ವಾ. ನಮ್ಮದು ಎಲೆಕ್ಟ್ರಿಕ್ ಬೈಕ್ ಇದೆ. ಒಂದು ಎಲೆಕ್ಟ್ರಿಕ್ ಬೈಕು ಮತ್ತು ಕಾರು ಎರಡು ಚಾರ್ಜ್ ಮಾಡ್ಕೋಬೋದು. ಅದು ಆಲ್ರೆಡಿ ರೆಡಿ ಮಾಡಿ ಫಿಕ್ಸ್ ಮಾಡಿ ಇಟ್ಟಿದ್ದೀವಿ. ಜಸ್ಟ್ ಟು ಕಮೆಂಟ್ ಅಂದರೆ ಸ್ಲೋ ಚಾರ್ಜರ್ಸ್ಗೆ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಆ ಆಪ್ಷನ್ನು ನಾವಿಲ್ಲಿ ಮಾಡಿದ್ದೀವಿ ಆ್ಯಕ್ಚುಲಿ. ನಿಮಗೆ ಬನ್ನಿ ಮೇಲೆ ಮನೆ ತೋರಿಸ್ತೀನಿ ನಿಮಗೆ. ಇದೆಲ್ಲ ಫುಲ್ಲು ಗ್ರಾನೈಟಲ್ಲಿ ಮಾಡಿದ್ದೀವಿ. ಇಲ್ಲಿನೂ ಅಷ್ಟೇ SS ಅಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದ್ದೀವಿ. ಯಾಕೆಂದರೆ ನಾಳೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು, ಲಾಕ್ ಇರುತ್ತೆ. ಕಂಫರ್ಟಬಲ್ ಆಗಿ ನಿಮಗೆ ಇದಾಗಲಿ ಅಂತ ಅಂದ್ಬಿಟ್ಟು ಸೇಫ್ಟಿ ಗ್ರಿಲ್ಲು ಮಾಡಿದ್ದೀವಿ. ಹಿಂಗೆ ಒಡೆ ಬಂದರೆ ನಿಮಗೆ ನೋಡಿ, ನೀವು ನೋಡ್ಬೋದು. ಇನ್ಫ್ಯಾಕ್ಟ್ 2 ಕಾರು ಆಚೆನೂ ಪಾರ್ಕ್ ಮಾಡ್ಬೋದು. 30 ಫೀಟ್ ರೋಡ್ ಬರುತ್ತೆ. ಆಮೇಲೆ ನಿಮಗೆಲ್ಲ ಅಡ್ವಾಂಟೇಜ್ ಏನಂದರೆ ಒಂದು 100-150 ಮೀಟ್ರಲ್ಲಿ ಬಸ್ ಸ್ಟಾಪಿಂದ ಹಿಡಿದು ಶಾಪಿಂಗ್ ಮಾಲಿಂದ ಹಿಡಿದು ಎಲ್ಲ ಹತ್ತಿರದಲ್ಲೇ ಇದೆ. ನಿಮಗೆ ವಾಕಬಲ್ ಡಿಸ್ಟೆನ್ಸು, ಪಾರ್ಕ್ ಹತ್ತಿರ ಇದೆ. ಆಮೇಲೆ 3 ಕಿಲೋಮೀಟರ್ ಹೋದರೆ ನಿಮಗೆ ನಾನ್ಭಾರತಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಒಂಚೂರು ಈ ಕಡೆ ಹೋದರೆ ಕೆಂಗೇರಿ ನಿಮಗೆ ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ಎಲ್ಲ ಪ್ರೈಮ್ ಲೊಕೇಶನಲ್ಲಿ ಮಾಡಿದ್ದೀವಿ. ಎಲ್ಲ ನೋಡಿದ್ರೆ ನಿಮಗೆ ವಾಲ್ ಗ್ರಾನೈಟ್ಸ್ ಎಲ್ಲ ಮಾಡಿದ್ದೀವಿ. ಆಮೇಲೆ ನೋಡಿ, ಡೋರೆಲ್ಲ ಫುಲ್ಲು ಟೀಕು ಡೋರ್ಸ್ ಮಾಡಿದ್ದೀವಿ ಕಂಪ್ಲೀಟು. ಆ್ಯಂಡ್ ನಾನು ಹೇಳ್ದಂಗೆ ಎಲ್ಲ ವಾಸ್ತು ಪ್ರಕಾರನೇ ಮಾಡಿರೋದು, ನಾವು ಕಟ್ಟಿರೋದು. ಯಾಕೆ ನಮ್ಗೆ ವಾಸ ಹಾಕಿರೋಕ್ಕೆ ಅಂತ ನಾವು ಕಟ್ಕೊಂಡಿರೋದು. ಹೊರಗಡೆ ಬಂದರೆ ನಿಮಗೆ ಸ್ಪೇಷಿಯಸ್ ಆಗಿರೋ ಒಂದು ಹಾಲ್ ಬರುತ್ತೆ. ನೋಡಿ, ಎಲ್ಲ TV ಯೂನಿಟ್ ಮಾಡಿದ್ದೀವಿ ನಾವು. ಆಮೇಲೆ ನಾವು ಆ್ಯಕ್ಚುಲಿ ಸ್ವಲ್ಪ ಬ್ರಾಹ್ಮಿನ್ಸ್ ಆದ್ದರಿಂದ ಸ್ವಲ್ಪ ಆರ್ಥೋಡಾಕ್ಸ್ ಜಾಸ್ತಿ. ಅದಕ್ಕೆ ಎಲ್ಲ ಸ್ವಸ್ಥವಾಗಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀವಿ ಆ್ಯಕ್ಚುಲಿ. ಫಾಲ್ ಸೀಲಿಂಗ್ ಬಂದಿದೆ, ಕಂಪ್ಲೀಟ್ ವುಡಲ್ಲಿ ಮಾಡಿದ್ವಿ. ಆಮೇಲೆ ಲೈಟ್ಸ್ ಮಾಡಿದ್ದೀವಿ. ನಿಮಗೆ ಶಾಂಡ್ಲಿಯರ್ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ ಅಡ್ವಾಂಟೇಜು, ನಾವು ಎಲ್ಲೂ ಅಲ್ಯೂಮಿನಿಯಂ ಯೂಸ್ ಮಾಡಿಲ್ಲ. ಎಲ್ಲನೂ ವುಡ್ಡೆ, ಕಂಪ್ಲೀಟ್ ವುಡ್ಡೆ. ಆಲ್ಮೋಸ್ಟು 90% ಟೀಕೆ ಯೂಸ್ ಮಾಡಿದ್ದೀವಿ. ನಿಮ್ಗೆ ಈ ಕಡೆ ಬಂದರೆ ನಿಮಗೆ ಓಪನ್ ಕಿಚನ್ ಥರ ಮಾಡಿದ್ದೀವಿ. ಸ್ಪೇಷಿಯಸ್ ಆಗಿದೆ ನಿಮಗೆ. ಎಲ್ಲ ಇಟಾಲಿಯನ್ ಕಿಚನ್ನು, ಎಲ್ಲ ಕ್ಯಾಬಿನೆಟ್ಸು ಎಲ್ಲ ಮಾಡಿದ್ದೀವಿ. ಆಮೇಲೆ ಸ್ಲ್ಯಾಬು ಅಷ್ಟೇ ಗ್ರಾನೈಟಲ್ಲಿ ಮಾಡಿದ್ದೀವಿ. ಇಂಟಿಗ್ರೇಟೆಡ್ಡು ನಿಮಗೆ ಗ್ಯಾಸ್ ಸ್ಟವು ಪ್ಲಸ್ ಇದು ಬರುತ್ತೆ, ಚಿಮ್ನಿನೂ ಬರುತ್ತೆ. ಆಮೇಲೆ ವಾಟರ್ ಫಿಲ್ಟರ್ ನೀವು ಫಿಕ್ಸ್ ಮಾಡ್ಕೋಬೋದು. ಆಮೇಲೆ ನೀವು ಈ ಕಡೆ ಬಂದರೆ ನೋಡಿ, ಫ್ಲೋರಿಂಗ್ಸ್ ನೋಡಿದ್ರೆ ನೀವು ಆಲ್ಮೋಸ್ಟ್ ಇದು ಮಾರ್ಬಲ್ ಫಿನಿಶಿಂಗು, ಟಾಪಿಕಲ್ ಮಾರ್ಬಲ್ಲೇ, ಒಮಾನಿ ಮಾರ್ಬಲ್ ಅಂತ ಅನ್ಬೋದು. ಅದನ್ನೇ ನಾವು ಯೂಸ್ ಮಾಡಿರೋದು. ಆಮೇಲೆ ನೋಡಿ, ದೇವ್ರ ಮನೆಯೂ ಅಷ್ಟೇ ನಾವು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ಪರ್ಪಸ್ ಏನಂತಂತಂದರೆ ನಮಗೆ ಒಳಗಡೆ ಕೂತ್ಕೊಂಡು ಪೂಜೆ ಮಾಡಬೇಕು, ಆ ಥರ ನಾವು ಮಾಡಿದ್ದೀವಿ. ಒಳಗಡೆನೂ ಅಷ್ಟೇ ಕಂಪ್ಲೀಟು ಒಮಾನಿ ಮಾರ್ಬಲ್ ಫಿನಿಶಿಂಗೇ ಇರೋ ಮಾರ್ಬಲ್ಲೇ ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ನಿಮಗೆ ಸನ್ಲೈಟ್ ಬರುತ್ತೆ. ಸ್ಪೆಸಿಫಿಕಲಿ ಮೇಲ್ಗಡೆಯಿಂದ ಸನ್ ಬಂದು ದೇವ್ರ ಮನೆಗೆ ಬೀಳೋ ಥರ ಮಾಡಿದ್ದೀವಿ. ಸ್ಕೈಲೈಟ್ ಅಲ್ಲಿಗೆ ಮೇಲೆ ಮಾಡಿದ್ದೀವಿ ನೋಡಿ. ನಿಮ್ಗೆ ಆ್ಯಕ್ಚುಲಿ ಆ ಥರ ಕಾನ್ಸೆಪ್ಟಲ್ಲೇ ಮಾಡಿರೋದು ನಾನು ನಿಮಗೆ ಈ ಕಡೆ ಬಂದರೆ ಒಂದು ನೋಡಿ, ಇಲ್ಲೊಂದು ಯುಟಿಲಿಟಿ ಇದೆ. ಇಲ್ಲಿ ನೀವು ಕಂಪ್ಲೀಟ್ ಜಾಗ ಇದೆ ನಿಮಗೆ. ಸ್ವಲ್ಪ ಸ್ಟೋರೇಜ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗದೇ ಇರೋಂಗೆ ಇಲ್ಲಿ ಬ್ಯಾಟ್ರಿ ಮಾಡಿ ಆಪ್ಷನ್ ಮಾಡಿದ್ದೀವಿ. ಈ ಕಡೆ ಬಂದರೆ ನಿಮಗೆ ಇಲ್ಲಿ ತೋರಿಸಿ ಬನ್ನಿ. ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ. ಹಿಂಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಚೆ ಸೆಟ್ಔಟ್ ಮಾಡಿ ನೋಡಿ. ಇಲ್ಲೂ ಅಷ್ಟೇ ನಿಮಗೆ ಒಂದು ಟಾಯ್ಲೆಟ್ ಇದೆ, ಪ್ಲಸ್
ವಾಷಿಂಗಿಗೆ ಸಪ್ರೇಟ್ ಮಾಡಿದ್ದೀವಿ, ನಾವು ಡಿಶ್ ವಾಷರ್ ಇಲ್ಲೇ ಇಟ್ಕೊಂಡಿದ್ದೀವಿ. ಅಫ್ಕೋರ್ಸ್ ನಮ್ಮ ವಾಷಿಂಗ್ ಮಿಷಿನ್ಗೆ ಮೇಲೆ ಪ್ರಾವಿಷನ್ ಮಾಡಿದ್ವಿ. ಅಫ್ಕೋರ್ಸ್ ಬೇಕಾದ್ರೆ ಇಲ್ಲೂ ನೀವು ಮಾಡ್ಕೋಬೋದು, ಆ ಆಪ್ಷನ್ ಇದೆ. ಇಲ್ಲಿ ಪ್ರಕಾರ ಬಂದರೆ ನಿಮಗೆ ಕರೆಕ್ಟಾಗಿ ಆ್ಯಸ್ ಪರ್ ಸೌತ್ ವೆಸ್ಟಲ್ಲಿ ನಿಮಗೆ ಇದು ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಕೆಳಗಡೆನೂ ಒಂದು ಮಾಡಿದ್ದೀವಿ ವಿತ್ ನಿಮಗಿದು ವಿತ್ ಕಾಟ್ ಸಿಕ್ಬಿಡುತ್ತೆ ನಿಮಗೆ, ವಿತ್ ಸೈಡ್ ಟೇಬಲ್ಲು ಇದೆ ನಿಮಗೆ, ಸ್ಪೇಷಿಯಸ್ ಆಗಿರೋ ವಾರ್ಡ್ರೋಬ್ಸ್ ಇದೆ. ಅದಲ್ದಿರ ನಿಮಗೆ ಲೈಟಿಂಗ್ಸ್ ಮಾಡಿದ್ದೀನಿ ನಾನು ಹೇಳಿದ್ನಲ್ಲ, ನಿಮ್ಗೆ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ, ಇಲ್ಲಿ ಕಂಪ್ಲೀಟ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಆಮೇಲೆ ಇಲ್ಲಿ ನಿಮ್ಗೊಂದು ಈ ಕಡೆ ಬಂದರೆ ನಿಮಗೆ ಏನಾದ್ರು ಓದ್ಕೊಳ್ಳೋದಕ್ಕೂ ಒಂದು ಆಪ್ಷನ್ ಇದೆ. ಮಕ್ಕಳಿಗೆ ಸುಮ್ಮನೆ ನಾನು ಆ ಥರ ನಾವು ಪ್ರಿಂಟ್ ಇಟ್ಕೊಂಡಿದ್ದೀವಿ, ನೀವು ಏನಾದ್ರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದಕ್ಕೆ ವರ್ಕ್ ಫ್ರಮ್ ಹೋಮ್ ಇದ್ರೂ ನಿಮ್ಗೊಂದು ಅಡ್ವಾಂಟೇಜ್ ಬರುತ್ತೆ. ಒಂಥರ ಏನಂದರೆ ನಿಮ್ಮ ಮೇಲೆ ನಿಂತ್ಕೊಂಡು ಕ್ಲೀನಾಗಿ ಎಲ್ಲ ನಿಂತ್ಕೊಂಡು ನೋಡೋ ಥರ ಒಂದು ಆಪ್ಷನ್ ಮಾಡಿದ್ದೀವಿ, ಅದು ಅಡ್ವಾಂಟೇಜು. ಬನ್ನಿ ಇನ್ನು ನಿಮಗೆ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ನೀವು ನೋಡಿ, ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೋಡಿ, ಇಲ್ಲಿ ದೇವ್ರ ಮನೆ ಬಂದೋದ್ರಿಂದ ಎಲ್ಲೂ ಮೆಟ್ಲು ಟಚ್ ಆಗಲ್ಲ ದೇವ್ರ ಮನೆಗೆ. ಆ ಥರ ಸ್ಪೇಷಿಯಸ್ ಬಿಟ್ಟೆ ನಾವು ಮಾಡಿರೋದು ಆ್ಯಕ್ಚುಲಿ. ಯಾಕೆಂದರೆ ದೇವ್ರನ್ನ ತುಳಿಬಾರ್ದು ಅಂತಂತಾರೆ, ಅದಕ್ಕೋಸ್ಕರ ನಾವು ಹಿಂಗೆ ಮಾಡಿರೋದು ಆ್ಯಕ್ಚುಲಿ. ನೀವು ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲೂ ಆ್ಯಕ್ಚುಲಿ ಸುತ್ತಾನು ನೀವು ಕೂತ್ಕೊಂಡು ನಿಂತ್ಕೊಂಡು ಅಥವಾ ಏನಾರ ರಿಲ್ಯಾಕ್ಸ್ ಮಾಡೋದಕ್ಕೆ ಆಪ್ಷನ್ ಇದೆ ಇಲ್ಲಿ. ಇಲ್ಲಿಂದ ನೀವು ನೋಡ್ಬೋದು ಕೆಳಗಡೆ ಏನಾಗ್ತಿದೆ ಅಂತ ಆಪ್ಷನ್ ಇದೆ. ಆಮೇಲೆ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 2 ಬೆಡ್ರೂಮ್ ಮಾಡಿದ್ದೀವಿ ನೋಡಿ. ಇಲ್ಲಿ ಇನ್ನೊಂದು ಆ್ಯಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮ್ ಥರ ಯೂಸ್ ಮಾಡ್ಬೋದು ನೀವು. ಇಲ್ಲಿಗೆ ಬಂದರೆ ನೋಡಿ, ದೊಡ್ಡಾಗಿ ಸ್ಪೇಷಿಯಸ್ ಆಗಿರೋ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದೀವಿ. ಅಗೇನ್ ಇದು ಅಷ್ಟೇ, ಈ ಕಾಟು ಅಷ್ಟೇ ವಿತ್ ಬರುತ್ತೆ, ಫಿಕ್ಸ್ಡ್ ಕಾಟೇ ಇದಿರೋದು, ಪ್ರಾಪರ್ ವಾರ್ಡ್ರೋಬು. ಇಲ್ಲೊಂದು ಟಿ ವಿ ಯೂನಿಟ್ ಇದೆ ನೋಡಿ. ಇಲ್ಲಿ ಅಷ್ಟೇ ನಿಮಗೆ ಕಂಪ್ಲೀಟ್ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದೀವಿ, ವಿತ್ ಲೈಟಿಂಗ್ಸ್ ಎಲ್ಲ ಮಾಡಿ, ಮೂಡ್ ಲೈಟಿಂಗ್ಸ್ ಎಲ್ಲ ಮಾಡಿ. AC ಯೂನಿಟು ಇಲ್ಲೇ ಇದೆ ನಿಮಗೆ, ಅಡ್ವಾಂಟೇಜ್. ಸ್ವಲ್ಪ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅದರಿಂದ ನಿಮ್ಗೆ ಸ್ವಲ್ಪ ಇಲ್ಲಿ AC ಬೇಕಾಗಬಹುದು. ಆಮೇಲೆ ಇಲ್ಲಿದೆ ನಿಮ್ಮ ಮೇನ್ ಅಡ್ವಾಂಟೇಜ್ ಅಂದರೆ ಇದು. ನೀವು ನೋಡಿ, ಇಲ್ಲಿ ಸ್ಪೇಷಿಯಸ್ ಆಗಿರೋ ನಿಮಗೆ ಟಾಯ್ಲೆಟ್ ಬರುತ್ತೆ, ಅಟ್ಯಾಚ್ ಟಾಯ್ಲೆಟು. ಆ್ಯಕ್ಚುಲಿ ನೀವೊಂದು ಪಾರ್ಟಿಷನ್ ಮಾಡಿಕೊಂಡು ಬೇಕಾದ್ರೆ ದೊಡ್ಡ ಇದನ್ನು ಹಾಕೋಬೋದು. ಬಟ್ ಏನಂದರೆ ನಮಗೆ ಬೇಕಾಗಿಲ್ಲ ಅಂತ ನಾವು ಮಾಡಿಲ್ಲ ಆ್ಯಕ್ಚುಲಿ. ತುಂಬ ಸ್ಪೇಷಿಯಸ್ ಆಗಿದೆ. ಟೈಲ್ಸು ಅಷ್ಟೇ ಫುಲ್ ಬೇಲ್ತಂಕನೂ ಮಾಡಿದ್ದೀವಿ. ಆ್ಯಕ್ಚುಲಿ ವಾಕಿಂಗ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಥರ ನೀವು ಸ್ನಾನ ಮಾಡ್ಕೊಂಡ್ಬಂದು ಇಲ್ಲೇ ಬಟ್ಟೆಗಳಿರುತ್ತೆ ಹಾಕ್ಕೊಂಡು ಯು ಕ್ಯಾನ್ ಆ್ಯಕ್ಚುಲಿ ಗೆಟ್ ಔಟ್ ಸೈಡ್. ಇದು ಒಂದು ರೂಮು, ಬೇಸಿಕಲಿ 2ನೇ ರೂಮು. ಇನ್ನೊಂದು ಗೆಸ್ಟ್ ರೂಮ್ ಥರ ಮಾಡಿದ್ದೀವಿ ಇಲ್ಲಿ ನೋಡಿ. ಇಲ್ಲೂ ನೀವು ಒಂದು ಫ್ರಿಡ್ಜ್ ಇಟ್ಕೋಬೋದು, ಇದೆಲ್ಲ ಇದೆ. ಇಲ್ಲೊಂದು ಗೆಸ್ಟ್ ರೂಮ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ನೋಡಿ. ದೊಡ್ಡದು ಆ್ಯಕ್ಚುಲಿ ನಾವು ದೊಡ್ಡ ಮಂಚ ಹಾಕಿದ್ದೀವಿ, ಬಟ್ ಇಲ್ಲಿ ಆ್ಯಕ್ಚುಲಿ ನಾವು ಪ್ರೊಜೆಕ್ಟರ್ ಥರ ಎಲ್ಲ ಯೂಸ್ ಮಾಡ್ಕೋಬೋದು. ಪ್ರೊಜೆಕ್ಟರ್ ಥರ ಮಾಡಿದ್ದೀವಿ ಇಲ್ಲಿ. ದೊಡ್ಡದಾಗಿ ಗೆಸ್ಟ್ ಐ ಥಿಂಕ್ ಸ್ಪೇಷಿಯಸ್ ಆಗೂ ಇದೆ ಇದು ನಿಮಗೆ. ನಿಮ್ಗೆ ಇಲ್ಲೊಂದು ಇದು 2ನೇ ರೂಮ್ 3ನೇ ರೂಮ್ ಆಯ್ತದೆ ಆ್ಯಕ್ಚುಲಿ. ಇಲ್ಲಿಂದ ನೀವು ಆಚೆ ಬಂದರೆ ನಿಮಗೆ ಕಂಫರ್ಟಬಲ್ ಆಗಿರೋ ಬಾಲ್ಕನಿ ಬರುತ್ತೆ ನಿಮಗೆ ನೋಡಿ. ಕಂಪ್ಲೀಟು ನೋಡಿ, ಸ್ಪೇಷಿಯಸ್ ಆಗಿರೋ ವೈಡ್ ಬಾಲ್ಕನಿ. ನಾವು ಒಂದು ಸಿಂಗಲ್ ಸ್ವಿಂಗಲ್ಲಿ ಹಾಕೊಂಡಿದ್ದೀವಿ ಇಲ್ಲಿ ಆ್ಯಕ್ಚುಲಿ. ಅಫ್ಕೋರ್ಸ್ ಜಿಮ್ ಏರಿಯಾ ಅಂತ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಜಿಮ್ ಮಾಡ್ತೀನಿ. ಆಮೇಲೆ ನಮ್ಮದು ವಾಶ್ ಬೇಷನ್ ಇದೆ. ಆಮೇಲೆ ವಾಷಿಂಗ್ ಮಿಷಿನು ಇಲ್ಲೇ ಇಟ್ಕೊಂಡಿದ್ದೀವಿ ನಾವು. ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ. ಮೇಲ್ಗಡೆನೂ ಕಂಪ್ಲೀಟು ಅದೇ, ಇದೆಲ್ಲ ಪಫ್ ಶೀಟಲ್ಲಿ ಯೂಸ್ ಮಾಡಿರೋದು. ಮೇಲ್ಗಡೆಲ್ಲ ಪಫ್ ಶೀಟು, ಯಾವುದೂ ಸೌಂಡ್ ಆಗಲ್ಲ ನಿಮಗೆ, ಆ ಥರ ಅಡ್ವಾಂಟೇಜಲ್ಲಿ ನಾವು ಮಾಡಿರೋದು. ಆಮೇಲೆ ನಿಮ್ಗೊಂದು ವ್ಯೂ ಸಿಗುತ್ತೆ ಇಲ್ಲಿಂದ ಕಂಪ್ಲೀಟ್ ರೋಡ್ಗೆ. ಸೊ ಬನ್ನಿ ಮೇಲೆ ತೋರಿಸ್ತೀನಿ. ಮೇಲ್ದಂಗೆ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿ ಒಂದು ಶ್ಯಾಂಡ್ಲಿಯರ್ ಹಾಕಿದ್ದೀವಿ ಆ್ಯಕ್ಚುಲಿ. ಈಗ ನಾವು ಮೇಲ್ಗಡೆ ಹೋಗೋಣ. ಅದೊಂಥರ ಬೆಸ್ಟ್ ಪ್ಲೇಸ್ ಆಫ್ ದಿಸ್ ಹೌಸ್ ಅಂತ ಅನ್ಬೋದು. ನನಗೆ ತುಂಬ ಕಂಫರ್ಟಬಲ್ ಆಗಿ ಅನಿಸೋ ಪ್ಲೇಸ್ ಅದು ಆ್ಯಕ್ಚುಲಿ. ಬನ್ನಿ. ನೋಡಿ, ಇಲ್ಲೊಂದು ನಾವು ನಿಮಗೆ ಒಂದು ಸಿಟ್ಔಟ್ ಥರ ಮಾಡಿದ್ದೀವಿ. ಸಿಂಪಲ್ಲಾಗಿ ಒಂದು ಫಂಕ್ಷನ್ ಮಾಡ್ಕೋಬೋದು, ಅಥವಾ ಏನೋ ನೆಮ್ಮದಿಯಾಗಿ ಕೆಲಸದಿಂದ ಸುಸ್ತಾಗಿ ಬಂದರೆ ಕೂತ್ಕೊಳ್ಳೋಕೆ ಒಂಥರ
ಮಾಡಿದ್ವಿ, ಕವರು ಮಾಡಿದ್ವಿ ಹಿಂದೆನೂ ಅಷ್ಟೇ. ಆಮೇಲೆ ಮೋರ್ ಆಫ್ ಎ ಗ್ರೀನ್ರಿ ಅಥವಾ ನಾನು ಗ್ರೀನ್ ಹೌಸ್ ಅಂತ ಕರಿತೀನಿ ನಾನು ಆ್ಯಕ್ಚುಲಿ. ಎಲ್ಲ ಹ್ಯಾಂಗಿಂಗ್ ಹುಕ್ಸು ಎಲ್ಲ ಮಾಡಿದ್ದೀವಿ. ಆಮೇಲೆ ಅಫ್ಕೋರ್ಸ್ ನಮ್ಮ ಸ್ವಲ್ಪ ಕಲೆಕ್ಷನ್ ಗಿಡಗಳು ಕಂಡ್ರೆ ಪ್ರೀತಿ ಜಾಸ್ತಿ, ಆ ಗಿಡಗಳೆಲ್ಲ ಬೆಳೆಸೋಕ್ಕೆ ಜಾಗ ಮಾಡಿದ್ದೀವಿ. ಇಲ್ಲೊಂದು ಅಂದರೆ ಸಣ್ಣದಾಗಿ ಪಾರ್ಟಿ ಗಿಟಿ ಮಾಡ್ಬೋದು ನೀವು. ಇಲ್ಲ ಆಮೇಲೆ ಬೆಸ್ಟ್ ಏನಂದರೆ ನೀವು ಆ್ಯಕ್ಚುಲಿ ಅಲ್ಲಿ ಏನಾರ ಫಂಕ್ಷನ್ ಮಾಡಿದ್ರು ಮನೆಯಲ್ಲಿ ಎಲ್ಲ ಪಾಯಿಂಟು ಇದೆ. ಎಲೆಕ್ಟ್ರಿಕ್ ಪಾಯಿಂಟಿಂದ ಹಿಡಿದು ಇಲ್ಲಿ AH ಪಾಯಿಂಟಿಂದ ಹಿಡಿದು ಲೈಟಿಂಗಿಂದ ಹಿಡಿದು ವಾಟರ್ ಫೆಸಿಲಿಟಿಯಿಂದ ಹಿಡಿದು ಎಲ್ಲ ಕೂತ್ಕೊಂಡು ನೀವು ಮನೇಲಿ ಸಣ್ಣ ಸಣ್ಣ ಫಂಕ್ಷನ್, ಬರ್ಡೇ ಪಾರ್ಟಿ ಆಗ್ಬೋದು, ಆ್ಯನಿವರ್ಸರಿ ಆಗ್ಬೋದು, ಎಲ್ಲ ಮಾಡ್ಬೋದು. ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ಡೈರೆಕ್ಟ್ ಸನ್ಲೈಟು. ನೋಡಿ ಇಲ್ಲಿ ನಿಮಗೆ ಸೋಲಾರ್ ಆಪ್ಷನ್ನು ಮಾಡಿದ್ದೀವಿ ಆ್ಯಕ್ಚುಲಿ. ಕಂಫರ್ಟಬಲಾಗಿ ನಿಮಗೆ ಈವನ್ ಫಸ್ಟ್ ಫ್ಲೋರ್ ತನಕ ನಿಮಗೆ ಬರುತ್ತೆ ಬಿಸಿನೀರು. ಸ್ವಲ್ಪ ಕಂಪ್ಲೀಟ್ ಓಪನ್ ಸ್ಪೇಸ್ ಇದೆ. ಆಮೇಲೆ ಬೆಸ್ಟ್ ಏನಂದರೆ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ. ನೋಡಿ ರೀಸೆಂಟಾಗಿ ಆಯಿತು ಒಂದೂವರೆ ತಿಂಗಳು ಮುಂಚೆ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ. ಸೊ ನಿಮ್ಗೆ ಎಲ್ಲೂ ಸೀಪೇಜು ಯಾವುದು ಬರೋಲ್ಲ ನಿಮಗೆ, ಅದು ಅಡ್ವಾಂಟೇಜು. ನೋಡಿ ಈ ಪ್ರಾಪರ್ಟಿ ಬಂದ್ಬಿಟ್ಟು 30-40 ನಾನು ನಿಮ್ಗೆ ಹೇಳ್ದಂಗೆ ಎಕ್ಸಾಕ್ಟ್ಲಿ ಲೊಕೇಟೆಡ್ ಮೇನ್ ರೋಡು ಆಫ್ ಉಳ್ಳಾಲ್ ಮೇನ್ ರೋಡು. ನಿಮಗೆ ಅಮ್ಮ ಆಶ್ರಮಕ್ಕೂ ತುಂಬ ಹತ್ತಿರದಲ್ಲಿದೆ, ಒಂದು 200 ಮೀಟ್ರಲ್ಲಿದೆ. ಶಾರ್ಪ್ಲೇಟ್ ಅಂತ ಒಂದು ಬರುತ್ತೆ. ಆಮೇಲೆ ನಿಮಗೆ ಎಲ್ಲ ಕಾಲೇಜು, ಸ್ಕೂಲ್ಸು ಎಲ್ಲನೂ ನಿಮಗೆ ಹತ್ತಿರದಲ್ಲಿದೆ. ಆಮೇಲೆ ಏನಂತಂದರೆ ನಾನು ನಿಮ್ಗೆ ಹೇಳ್ದಂಗೆ ನಿಮಗೆ ಒಂದು ಆಲ್ ಇನ್ ಒನ್ ಕಂಫರ್ಟ್ ಹೌಸ್ ಅಂತ, ರೆಡಿ ಟು ಮೂವ್ ಇನ್. ನಿಮಗೆ ಬೇರೆ ಏನು ನಿಮಗೆ ತಗೊಂಬಂದು ಫಿಕ್ಸ್ ಮಾಡಬೇಕು ಆ ಥರ ಏನು ಇರೋಲ್ಲ ನಿಮಗೆ. ಸೊ ಕಂಫರ್ಟಬಲ್ಲಾಗಿ ನೀವು ಬಂದು ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ನೀವು ಇರ್ಬೋದು ಅಂತ ಮನೆ ಕಟ್ಟಿದ್ದೀವಿ ನಾವು. ನಮಗೋಸ್ಕರ ನಾವು ಕಟ್ಟೋದ್ರಿಂದ ಪ್ರಶಸ್ತವಾಗಿ ಕಟ್ಟಿದ್ದೀವಿ. ಸೊ ಬನ್ನಿ, ನನ್ನ ನಂಬರ್ ಇಲ್ಲಿದೆ, ನಿಮ್ಮ ಫೋನಲ್ಲಿ ಬರುತ್ತೆ, ನಾನು ಕಾಲ್ ಮಾಡ್ಬೋದು. ನಿಮ್ಗೆ ಇನ್ನೂ ಡೀಟೇಲ್ಸ್ ಏನೇ ಬೇಕಾದ್ರೂ ನನಗೆ ಯಾವಾಗಲೂ ನೀವು ಫೋನ್ ಮಾಡಿ. ನಾನು ಆಲ್ವೇಸ್ ಐ ವಿಲ್ ಬಿ ಕಂಫರ್ಟಬಲ್ ಟು ಟಾಕ್ ಟು ಯು ಆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್.